ಸೊ ಇವತ್ತು ಜಿಲ್ಲಾಧಿಕಾರಿಗಳು, ಎಸ್ಪಿಗಳು, ಪೊಲೀಸ್ ಕಮಿಷನರ್ಗಳು, ಆಮೇಲೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ, ಹೋಮ್ ಮಿನಿಸ್ಟರು, ಕಂದಾಯ ಸಚಿವರು, ಕಂದಾಯ ಸಚಿವರು, ಆಮೇಲೆ ಗ್ರಾಮೀಣಾಭಿವೃದ್ಧಿ ಸಚಿವರು, ಪೊಲೀಸ್ ಡಿಜಿಪಿ ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕಮಿಷನರು, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್, ಇವರೆಲ್ಲರದು ಮೀಟಿಂಗು ಇತ್ತು. ಡಿಸಿಗಳು, ಎಸ್ಪಿಗಳು, ಕಮಿಷನರ್ಗಳು, ಜಿಲ್ಲಾ ಕಮಿಷನರ್ಗಳು ಅವ್ರ ಜೊತೆನಲ್ಲಿ ಏನದು ಕಾನ್ಫರೆನ್ಸ್, ಇದು ವಿಡಿಯೋ ಕಾನ್ಫರೆನ್ಸ್, ಸಾರಿ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಮಾಡಿದ. ಎಲ್ಲರೂ ಅಟೆಂಡ್ ಆಗಿದ್ರು. ಬಹಳ ಮುಖ್ಯವಾಗಿ ಈ ಪಾಕಿಸ್ತಾನ ಮತ್ತು ಭಾರತ ಇವೆರಡರ ನಡುವೆ ನಡೀತಕ್ಕಂತ ಒಂದು ರೀತಿ ವಾರ್, ಯುದ್ಧ ರೀತಿಯಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಡಿಸಿಗಳು, ಎಸ್ಪಿಗಳು, ಕಮಿಷನರ್ಗಳು, ಐಜಿಗಳು ಸಂಪೂರ್ಣ ಅಲರ್ಟ್ ಆಗಿರಬೇಕು. ಭದ್ರತಾ ಕ್ರಮಗಳನ್ನು ತಗೊಳ್ಬೇಕು. ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲೆಲ್ಲ ಕಡೆ ಮಾಕ್ ಡ್ರಿಲ್ಗಳನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದೇವೆ. ಮತ್ತೆ ಕೋಆರ್ಡಿನೇಷನ್ ಇರಬೇಕು. ಕೇಂದ್ರದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಎಸ್ಪಿಗಳು, ಕಮಿಷನರ್ಗಳು ಪರ್ಫೆಕ್ಟ್ ಕೋಆರ್ಡಿನೇಷನ್ ಇರಬೇಕು. ಕಮಿಷನರ್ಗಳು, ಪೊಲೀಸ್ ಕಮಿಷನರ್ಗಳು, ಇಲ್ಲಿ ಕಮಿಷನರೇಟ್ ಇರ್ತದೆ, ಅಲ್ಲಿ ಪ್ರತಿನಿತ್ಯ ಬ್ರೀಫಿಂಗ್ ಮಾಡಬೇಕು. ನ್ಯೂಸ್ ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಏನ್ ಮಾಡಿದೀವಿ ಅಂತಕ್ಕಂಥದ್ರ ಬಗ್ಗೆ, ಮತ್ತೆ ಏನ್ ನಡೆದಿದೆ, ಏನ್ ಮಾಡಬೇಕು ಅದರ ಬಗ್ಗೆ ಒಂದು ಬ್ರೀಫಿಂಗ್ ಅನ್ನ ಕೊಡಬೇಕು. ಮತ್ತೆ ಸುಳ್ಳು ಸುದ್ದಿಗಳನ್ನ ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಸುಳ್ಳು ಸುದ್ದಿ ಹರಡತಕ್ಕಂಥ ವ್ಯಕ್ತಿಗಳ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಮೀಡಿಯಾದವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರಬೇಕು. ಮತ್ತೆ ಫ್ಯಾಕ್ಟ್ ಫೈಂಡಿಂಗ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕಾಗ್ತದೆ. ಆಮೇಲೆ ಸೋಷಿಯಲ್ ಮೀಡಿಯಾ ಸುಳ್ಳು ಸುದ್ದಿ ಹರಡೋದನ್ನ ತಪ್ಪಿಸಲು ಕಟ್ಟೆಚ್ಚರ ವಹಿಸಬೇಕು. ಆಮೇಲೆ ಈ ಸೋಷಿಯಲ್ ಮೀಡಿಯಾದ ಮೇಲೆ ನಿರಂತರವಾಗಿ
ನಿಗಾ ಇಡಬೇಕು. ಆಮೇಲೆ ಫ್ಯಾಕ್ಟ್ ಚೆಕ್ ನಿರಂತರವಾಗಿ ಮಾಡ್ತಾ ಇರಬೇಕು. ಸುಳ್ಳು ಸುದ್ದಿ ಅಂತ ಗೊತ್ತಾದ ತಕ್ಷಣನೇ ಮೂಲದಲ್ಲೇ ಅದನ್ನ ಸ್ಪಷ್ಟೀಕರಣ ನೀಡಬೇಕು. ನಿಜಾಂಶವನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆಮೇಲೆ ಇಂಟೆಲಿಜೆನ್ಸ್ ಅನ್ನ, ಗುಪ್ತಚರ ಇದೆಯಲ್ಲ, ಅದನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.